ವಯಸ್ಸಾದವರಿಗೆ ಮಾತ್ರ ಮಂಡಿ ನೋವು ಬರುತ್ತೆ? ಇತ್ತೀಚೆಗೆ ವಯಸ್ಸಾದವರಿಗೆ ಅಷ್ಟೇ ಅಲ್ಲ, 40 ವರ್ಷದವರಿಗೂ 35 ವರ್ಷದವರೆಗೂ ಮಂಡಿ ನೋವು ಬರ್ತಾ ಇದೆ. ಮಂಡಿ ನೋವು ಬಂದಾಗ ನೋವು ಸಂಪೂರ್ಣ ಹೋಗೋವರೆಗೂ ರೆಸ್ಟ್ ಮಾಡಬೇಕು? ಹಾಗೇನಿಲ್ಲ, ರೆಸ್ಟ್ ಮಾಡಿಬಿಟ್ರೆ ಮತ್ತು ಸ್ಟಿಫ್ನೆಸ್ ಜಾಸ್ತಿ ಆಗಿ ನೋವು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಮಂಡಿ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡ್ತಾ ಮಂಡಿಯ ಮಾಂಸಖಂಡಗಳನ್ನು ಗಟ್ಟಿಗೊಳಿಸ್ತಾ ಬಂದಲ್ಲಿ ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಪುವರ್ ಪೋಸ್ಚರ್ ಮತ್ತು ಫ್ಲಾಟ್ ಫೀಟ್ ಇದ್ದಾಗ ಅದು ಮಂಡಿ ಮೇಲೆ ಹೆಚ್ಚು ಒತ್ತಡ ಮಾಡುತ್ತೆ? ಖಂಡಿತ ಹೌದು. ಫ್ಲಾಟ್ ಫೀಟ್ ಇದ್ದವರಲ್ಲಿ ಮಂಡಿ ನೋವು ತುಂಬ ಜಾಸ್ತಿ, ವೇಟ್ ಇಂಬ್ಯಾಲೆನ್ಸ್ ಆಗೋದ್ರಿಂದಾಗಿ ಮಂಡಿ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಮಂಡಿಯಲ್ಲಿ ಕಟ್ ಅನ್ನೋ ಶಬ್ದ ಬಂದ್ರೆ ಪರ್ಮನೆಂಟ್ ಡ್ಯಾಮೇಜ್ ಆಗಿದೆ ಅಂತ ಅರ್ಥ? ಅನೇಕರಿಗೆ ಕಟ್ ಸೌಂಡ್ ಬರುತ್ತೆ, ಪರ್ಮನೆಂಟ್ ಡ್ಯಾಮೇಜ್ ಆಗಿದೆ ಅಂತ ಖಂಡಿತ ಅರ್ಥ ಇಲ್ಲ. ಒಂದ್ಸಲ ಗ್ಯಾಸ್ ಇದ್ರೂ ಕೂಡ ಆ ಥರ ಸೌಂಡ್ ಬರುತ್ತೆ, ಒಂದೊಂದ್ಸಲ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಂದನೂ ಬರುತ್ತೆ. ಸೊ ಮಂಡಿ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಅಲ್ಲ. ಯಂಗ್ಸ್ಟರ್ಸಲ್ಲಿ ಆ ಕಟ್ ಸೌಂಡು ಸಾಮಾನ್ಯ. ಅತಿ ತೂಕಕ್ಕೂ ಮಂಡಿ ನೋವಿಗೂ ಸಂಬಂಧನೇ ಇಲ್ಲ? ತಪ್ಪು. ಅತಿ ತೂಕಕ್ಕೂ ಮಂಡಿ ನೋವಿಗೂ ನೇರವಾದ ಸಂಬಂಧ ಇದೆ. ತೂಕ ಹೆಚ್ಚಾದಾಗೆ ಮಂಡಿ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕಂದರೆ ಇಡೀ ದೇಹದ ಭಾರವನ್ನು ತೆಗೆದುಕೊಳ್ಳೋದೇ ಮಂಡಿ. ಹಾಗಾಗಿ ತೂಕ ಕಡಿಮೆ ಮಾಡಿದಷ್ಟು, ಉದಾಹರಣೆಗೆ 1 kg ತೂಕ ಕಡಿಮೆ ಮಾಡಿದ್ರು ಎಷ್ಟೋ ಭಾರ ಕಡಿಮೆ ಆಗಿ ಮಂಡಿ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತೂಕ ಕಡಿಮೆ ಮಾಡ್ಕೊಳ್ಳೋದು ಮಂಡಿ ನೋವಿಗೆ ಅತ್ಯಂತ ಉತ್ತಮವಾದ ಉಪಾಯ. ಕ್ರಾನಿಕ್ ಇನ್ಫ್ಲಮೇಷನ್ ಹಾಗೂ ಪೂರ್ ಗಟ್ ಹೆಲ್ತ್ ಮಂಡಿ ನೋವನ್ನು ಜಾಸ್ತಿ ಮಾಡುತ್ತೆ? ಖಂಡಿತ ಹೌದು. ನಮ್ಮ ಕರುಳಿನ ಆರೋಗ್ಯಕ್ಕೂ ನೋವಿಗೂ ಸಂಬಂಧ ಇದೆ. ಕರುಳಿನ ಆರೋಗ್ಯವನ್ನು ಇಂಪ್ರೂವ್ ಮಾಡೋದ್ರಿಂದಾಗಿ ದೇಹದಲ್ಲಿ ಟೋಟಲ್ ಇನ್ಫ್ಲಮೇಷನ್ ಕಡಿಮೆ ಆಗಿ ನೋವು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಎಕ್ಸಸೈಸ್ ಮಾಡೋದ್ರಿಂದ ಮಂಡಿ ನೋವು ಜಾಸ್ತಿ ಆಗುತ್ತೆ? ಖಂಡಿತ ತಪ್ಪು. ಎಕ್ಸಸೈಸನ್ನು ಸರಿಯಾಗಿ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಹಾಕಿ, ನಿಮಗೆ ಡೌಟ್ ಇದ್ದರೆ ಯಾವ ಎಕ್ಸಸೈಸ್ ಬೇಕು ಅಂತ ಗೊತ್ತಾಗೋದ್ರೆ ಕೆಳಗೆ ಕಮೆಂಟಲ್ಲಿ ನೀ ಅಂತ ಹಾಕಿ ನಾವು ನಿಮ್ಗೆ ಕಳಿಸ್ಕೊಡ್ತೇವೆ. ಆ ಎಕ್ಸಸೈಸ್ ಮಾಡೋದ್ರಿಂದಾಗಿ, ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕಾಗತ್ತೆ. ಮಂಡಿ ನೋವಿಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ? ಅಲ್ವೇ ಅಲ್ಲ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಲಾಸ್ಟ್ ಆಪ್ಷನ್. ಸೊ ಅದಕ್ಕಿಂತ ಮುಂಚೆ ಅನೇಕ ರೀತಿಯ ಚಿಕಿತ್ಸೆಗಳನ್ನು, ಪ್ರಕೃತಿ ಚಿಕಿತ್ಸೆಯನ್ನು, ಆಯುರ್ವೇದವನ್ನು, ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸನ್ನು, ಫಿಸಿಯೋಥೆರಪಿಯನ್ನು, ಆಕ್ಯುಪಂಕ್ಚರನ್ನು, ಓಝೋನನ್ನು, ಈ ರೀತಿ ಚಿಕಿತ್ಸೆಗಳನ್ನು ಪಡೆದುಕೊಂಡಲ್ಲಿ ಖಂಡಿತವಾಗಿ ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಿಮ್ಮ ಸಂಶಯಗಳನ್ನು ನಿವಾರಿಸಲಿಕ್ಕೆ ನೀ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ, ನಾವು ನಿಮಗೆ ಉತ್ತರಗಳನ್ನು ಕಳಿಸ್ತೇವೆ.